ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಉಮಾ. ಮೊದಲಿಗೆ ಹೆಡ್ಲೈನ್ಸ್. ಆಡಳಿತ ನಿರ್ವಹಣೆ ವೈಫಲ್ಯದ ಫಲ ಸಹಕಾರಿ ಸಕ್ಕರೆ ಫ್ಯಾಕ್ಟರಿಗಳಿಗೆ ನಷ್ಟದ ಪೆಟ್ಟು. ಸಕ್ಕರೆ ಉತ್ಪಾದಿಸುವ ಭಾರತದ ಟಾಪ್ 3 ರಾಜ್ಯಗಳ ಪಟ್ಟಿಯಲ್ಲಿರುವ ಕರ್ನಾಟಕದಲ್ಲಿ ಖಾಸಗಿ ವಲಯದ ಸಕ್ಕರೆ ಕಾರ್ಖಾನೆಗಳ ಸಂಖ್ಯೆ ನಿರೀಕ್ಷೆ ಮೀರಿ ಹೆಚ್ಚುತ್ತಿವೆ. ಆದರೆ ಸಹಕಾರ ತತ್ವದಡಿ ಸ್ಥಾಪನೆಗೊಂಡ ಸಹಕಾರಿ ಕಾರ್ಖಾನೆಗಳು ನಷ್ಟದ ದವಡೆಗೆ ಸಿಲುಕಿ ಮುಚ್ಚುವ ಸ್ಥಿತಿ ತಲುಪಿವೆ. ರಾಜ್ಯದಲ್ಲಿ ಪ್ರಸ್ತುತ 99 ನೋಂದಾಯಿತ ಸಕ್ಕರೆ ಕಾರ್ಖಾನೆಗಳಿವೆ. ಈ ಪೈಕಿ 59 ಖಾಸಗಿ, 13 ಸಹಕಾರಿ, 8 ಸಹಕಾರಿ ಗುತ್ತಿಗೆ, 1 ಸಾರ್ವಜನಿಕ ವಲಯ ಸೇರಿ ಒಟ್ಟು 81 ಕಾರ್ಖಾನೆಗಳು ಕಾರ್ಯಾಚರಣೆಯಲ್ಲಿವೆ. ಆದರೆ 13 ಸಹಕಾರಿ ಕಾರ್ಖಾನೆಗಳ ನಷ್ಟದ ಜೊತೆಗೆ ನುರಿಸುವ ಕಬ್ಬು ಬೆಳೆ ಪ್ರಮಾಣ ಇಳಿಮುಖ ಆಗುತ್ತಿರುವುದರಿಂದ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಈಗ ಈ ಫ್ಯಾಕ್ಟರಿಗಳನ್ನು ಖಾಸಗಿಯವರಿಗೆ ಲೀಸ್ ನೀಡುತ್ತಿದೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಭ ಗಳಿಸುವುದಿರಲಿ, ನಿರ್ವಹಣೆಗೂ ಪರದಾಡುತ್ತಿವೆ. ರಾಜ್ಯದ 21 ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪೈಕಿ ಈಗಾಗಲೇ 8 ಕಾರ್ಖಾನೆಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ಅಥವಾ ಲೀಸ್ ಕೊಡಲಾಗಿದೆ. ಉಳಿದ 13 ಫ್ಯಾಕ್ಟರಿಗಳು 70 ರಿಂದ 990 ಕೋಟಿ ರುವರೆಗೆ ಕ್ರೋಢೀಕೃತ ನಷ್ಟದ ಹೊರೆ ಹೊತ್ತು ಸಾಗುತ್ತಿವೆ. 2024ರಲ್ಲಿ ಚಿಕ್ಕೋಡಿಯ ಚಿದಾನಂದ ಬಸವಪ್ರಭು, ಅಥಣಿಯ ಕೃಷ್ಣ ಹಾಗೂ ಬೈಲಹೊಂಗಲದ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಗಳು ವಾರ್ಷಿಕ ಅಲ್ಪ ಲಾಭ ಗಳಿಸಿವೆಯಾದರೂ ಕ್ರೋಢೀಕೃತ ನಷ್ಟಕ್ಕೆ ಅವು ಏತಕ್ಕೂ ಸಾಲದು. ಇನ್ನುಳಿದ 10 ಕಾರ್ಖಾನೆಗಳು ಒಂದೇ ವರ್ಷದಲ್ಲಿ 14 ರಿಂದ 37 ಕೋಟಿ ರು ನಷ್ಟ ಅನುಭವಿಸುತ್ತಿವೆ ಎಂದು ಸಕ್ಕರೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಖಾಸಗಿ ವಲಯದ ಕಾರ್ಖಾನೆಗಳು ಲಾಭದಲ್ಲೇ ಮುನ್ನಡೆಯುತ್ತಿವೆ. 2021-22ರಲ್ಲಿ ರಾಜ್ಯದಲ್ಲಿ 44 ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕಾರ್ಯಾಚರಣೆಯಲ್ಲಿದ್ದವು. ಈಗ ಅವುಗಳ ಸಂಖ್ಯೆ 59ಕ್ಕೆ ಏರಿದೆ. ಒಂದೊಂದು ಸಂಸ್ಥೆ 2-3 ಫ್ಯಾಕ್ಟರಿ ತೆರೆದು ಲಾಭದಲ್ಲಿವೆ. ಇದು ಸಹಕಾರಿ ಕಾರ್ಖಾನೆಗಳಿಗೇಕೆ ಸಾಧ್ಯವಾಗುತ್ತಿಲ್ಲ ಎಂಬುದು ಪ್ರಶ್ನೆ. ಬಹುತೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪ್ರಸ್ತುತ ಸ್ಥಿತಿ 2015-16ನೇ ಸಾಲಿಗಿಂತಲೂ ಕ್ಲಿಷ್ಟವಾಗಿದೆ. ಆಗ 3.5 ಲಕ್ಷ 7 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನೂರಿಸುತ್ತಿದ್ದ ಬೈಲಹೊಂಗಲದ ಸೋಮೇಶ್ವರ, ಮಲಪ್ರಭಾ ಹಾಗೂ ನಂದಿ ಸಕ್ಕರೆ ಕಾರ್ಖಾನೆಗಳು ಈಗ ಕ್ರಮವಾಗಿ 2 ಲಕ್ಷ 4 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನೂರಿಸುತ್ತಿವೆ. ಅದೇ ರೀತಿ ಉತ್ಪಾದಿಸಿದ ಸಕ್ಕರೆ ಇಳುವರಿ ಶೇಕಡಾವಾರು ಪ್ರಮಾಣವು ಕುಸಿತಗೊಂಡಿದ್ದರಿಂದ ರೈತರಿಗೆ FRP ಬೆಲೆ ನಿಗದಿ ಕಡಿಮೆಯಾಗುತ್ತಿದೆ. ಇಲ್ಲಿಗೆ ಕಬ್ಬು ತರಲು ರೈತರು ಹಿಂದೇಟು ಹಾಕುತ್ತಿದ್ದಾರೆ. ನಷ್ಟಕ್ಕೆ ಕಾರಣಗಳೇನು? ಆಡಳಿತ ವ್ಯವಸ್ಥೆಯಲ್ಲಿ ಲೋಪ, ಹಣಕಾಸು ಸೋರಿಕೆ, ಹಣದ ಕೊರತೆಯಿಂದ ಆಧುನಿಕ ತಂತ್ರಜ್ಞಾನ ಅಳವಡಿಸುವಲ್ಲಿ ವಿಫಲ. ಖಾಸಗಿ ಕಾರ್ಖಾನೆಗಳಂತೆ 7-8 ತಿಂಗಳು ಕಬ್ಬು ನೂರಿಸುವ ಕೆಲಸ ಆಗುತ್ತಿಲ್ಲ. ಸಕ್ಕರೆ ಮೂಲ್ಯಾಸಿಸ್ ಜೊತೆಗೆ ಎಥನಾಲ್, ವಿದ್ಯುತ್ ಉತ್ಪಾದಿಸಲು ಒತ್ತು ನೀಡುತ್ತಿಲ್ಲ. ರೈತರ ವಿಶ್ವಾಸ ಗಳಿಸುವಲ್ಲಿ ವಿಫಲ. ಕಬ್ಬು ಪ್ರಮಾಣ ಇಳಿಮುಖಗೊಂಡಿದೆ. ಆತ್ಮೀಯ ಸಹಕಾರಿ ಬಂಧುಗಳೇ, ಇದು ಸಹಕಾರಿ ಟಿವಿ, ನಿಮ್ಮ ಟಿವಿ. ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ. ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ, ಪಸರಿಸೋಣ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.